ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಮಾವ ಎಸ್ ನಾರಾಯಣ್ ಪತಿ ಪವನ್ ವಿರುದ್ಧ ಪವಿತ್ರ ದೂರನ್ನ ಕೊಟ್ಟಿದ್ದಾರೆ. ಮದುವೆಯಲ್ಲಿ ವರದಕ್ಷಿಣೆಯನ್ನು ಕೊಟ್ಟರೂ ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ. 2021ರಲ್ಲಿ ಎಸ್ ನಾರಾಯಣ್ ಅವರ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆ ಆಗಿತ್ತು. ಮದುವೆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ ಉಂಗುರ ಮದುವೆ ಖರ್ಚು ಮಾಡಿದ್ರು. ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲೇ ಪವನ್ ಅವರು ಇರ್ತಾರೆ. ತಾನೇ ಕೆಲಸ ಮಾಡಿ ಮನೆ ಸಾಗಿಸ್ತಾ ಇರ್ತಾರೆ ಪವನ್ ಪತ್ನಿ ಪವಿತ್ರ ಅವರು. ಈಗ ವರದಕ್ಷಿಣೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸಿದ್ದಾರೆ. ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರೂ ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಇನ್ಸ್ಟಿಟ್ಯೂಟ್ ಆರಂಭಕ್ಕೆ ಪವಿತ್ರ ಬಳಿ ಹಣವನ್ನ ಕೇಳಿದ್ದಂತ ಪವನ್ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎನ್ನುವಂತಹ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಪವನ್ಗೆ ತಮ್ಮ ತಾಯಿಯ ಒಡವೆಯನ್ನ ಪವಿತ್ರ ಅವರು ಕೊಟ್ಟಿದ್ರು. ನಷ್ಟ ಆಗಿ ಕ್ಲೋಸ್ ಆಗಿದ್ದಂತಹ ಕಲಾ ಸಾಮ್ರಾಟ್ ಅಕಾಡೆಮಿ 10 ಲಕ್ಷ ರೂಪಾಯಿ ಸಾಲವನ್ನ ಮಾಡಿ ನೀಡಿದ್ದಂಥ ಪತ್ನಿ ಪವಿತ್ರ. ಎಸ್ ನಾರಾಯಣ್ ಪತ್ನಿ ಪುತ್ರ ಹಲ್ಲೆಯನ್ನ ನಡೆಸಿ ಹಣಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಜಗಳ ಆಗಿ ಪವಿತ್ರ ಅವರನ್ನ ಮನೆಯಿಂದ ಹೊರ ಹಾಕಿತ್ತು ಆ ಕುಟುಂಬ ಅನ್ನುವಂಥ ಆರೋಪ ಕೂಡ ಇದೆ. ಎಸ್ ನಾರಾಯಣ್ ಪತ್ನಿ ಭಾಗ್ಯಲಕ್ಷ್ಮಿ ಪತಿ ಪವನ್ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದು, ಕ್ರಮಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಒಂದು ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿ ಬಂದಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಕಳೆದ 2021ರಲ್ಲಿ ಅವರ ಪುತ್ರ ಪವನ್ ಮತ್ತೆ ಆತನ ಪತ್ನಿ ಪವಿತ್ರ ನಡುವೆ ವಿವಾಹವಾಗುತ್ತೆ. ಆ ಸಂದರ್ಭದಲ್ಲಿ 1 ಲಕ್ಷದ ಮೌಲ್ಯದ ಆಭರಣ ಜೊತೆಗೆ ಮದುವೆ ಖರ್ಚನ್ನು ಕೂಡ ನೋಡ್ಕೊಂಡಿದ್ದಂತೆ. ಆ ಸಂದರ್ಭದಲ್ಲಿ ಅದಾದ ನಂತರ ಒಂದು ಕಲಾ ಸಾಮ್ರಾಟ್ ಕಲಾ ಇನ್ಸ್ಟಿಟ್ಯೂಟ್ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಡವೆಗೆ ಸಂಬಂಧಪಟ್ಟಂತೆ ಅವರ ತಾಯಿಯ ಒಡವೆಯನ್ನು ಅಡಮಾನವಾಗಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಹಣವನ್ನ ಪವಿತ್ರ ಅವರ ಕುಟುಂಬಕ್ಕೆ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಓದಿದ್ರದ ಕಾರಣ ಪವನ್ ಕೂಡ ಮನೆಯಲ್ಲಿ ಇರ್ತಾರೆ. ಆ ಕಾರಣದಿಂದಾಗಿ ಎಲ್ಲ ಖರ್ಚುಗಳನ್ನು ಕೂಡ ಈಕೆಯ ನೋಡ್ಕೊಳ್ತಾ ಇದ್ರು ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಅದಾದ ನಂತರ ಆ ಇನ್ಸ್ಟಿಟ್ಯೂಟ್ ಯಾವಾಗ ಲಾಸ್ ಆದ ನಂತರ ಸುಮಾರು 10 ಲಕ್ಷ ಹಣವನ್ನು ಕೂಡ ಆಕೆ ಸಾಲವನ್ನ ಮಾಡಿ ಅವರ ಕುಟುಂಬಕ್ಕೆ ಕೊಟ್ಟಿರ್ತಾರೆ. ಅದಾದ ನಂತರ ಪವನನ್ನು ಕೂಡ ನೋಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪದೇ ಈ ರೀತಿಯಾಗಿ ವರದಕ್ಷಿಣೆ ಏನು ಮದುವೆ ಸಂದರ್ಭದಲ್ಲಿ ಖರ್ಚನ್ನ ನೋಡ್ಕೊಂಡು ಆಭರಣವನ್ನು ಕೊಟ್ಟರು ಕೂಡ ಪದೇ ಈ ರೀತಿಯಾಗಿ ಅವರು ವರದಕ್ಷಿಣೆಗಾಗಿ ಬೇಡಿಕೆಯನ್ನು ಇಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂತಹ ಒಂದು ಆರೋಪದ ಮೇಲೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಪವಿತ್ರ ಮಾಡಿರುವಂತದ್ದು. 2021ರಲ್ಲಿ ಮದುವೆ ಆಗಿತ್ತು, ಕಳೆದ 3-4 ವರ್ಷದ ಹಿಂದೆ. ಅದಾದ ನಂತರ ಪದೇ ಈ ರೀತಿ ವರದಕ್ಷಿಣೆಗಾಗಿ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿರುವಂತದ್ದು. ಅದರಲ್ಲಿ A2 ಆರೋಪಿಯಾಗಿ ಎಸ್ ನಾರಾಯಣ್ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಪವನ್ ಜೊತೆಗೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ, ಇಷ್ಟು ಜನರ ಹೆಸರನ್ನು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ವರದಕ್ಷಿಣೆ ಕಿರುಕುಳದ ಆರೋಪದ ಮೇಲೆ ಸದ್ಯ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲನ್ನ ಮಾಡಲಾಗಿದೆ. ಜ್ಞಾನಭಾರತಿ ಪೊಲೀಸರು ಸಂಬಂಧಪಟ್ಟಂತಹ ತನಿಖೆಯನ್ನು ಕೂಡ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪವಿತ್ರ ಇದರಲ್ಲಿ ಪ್ರಮುಖವಾಗಿ ಆರೋಪವನ್ನ ಮಾಡಿರುವಂತದ್ದು, ನಾನು ಮದುವೆ ಆದ ನಂತರ ಪವನ್ಗೆ ಸಂಬಂಧಪಟ್ಟಂತಹ ಎಲ್ಲ ಖರ್ಚುಗಳನ್ನು ಕೂಡ ನಾನೇ ನೋಡ್ಕೊಳ್ತಾ ಇದ್ದೇನೆ. ಜೊತೆಗೆ ಮದುವೆ ಸಂದರ್ಭದಲ್ಲಿ ಎಲ್ಲ ರೀತಿ ಏನೇನ್ ಕೊಡ್ಬೇಕು ಎಲ್ಲವನ್ನೂ ಕೊಟ್ಟರು ಸಹ ತದನಂತರ ಮತ್ತೆ ತಾಯಿಯ ಒಡವೆಯನ್ನ ಅಡವಾಗಿಟ್ಟು ಅದರ ಹಣವನ್ನು ಕೂಡ ಅವರ ಇನ್ಸ್ಟಿಟ್ಯೂಟ್ಗೆ ಕೊಡ್ತೇನೆ. ಅದಾದ ನಂತರ 10 ಲಕ್ಷ ಹಣವನ್ನು ಕೂಡ ಸಾಲವನ್ನಾಗಿ ಮಾಡಿ ಅವರಿಗೆ ಕೊಡ್ತೇನೆ. ಆದ್ರೂ ಕೂಡ ಇನ್ನು ಈ ಸಂಬಂಧ ಅವರು ಯಾವುದನ್ನು ಕಿರುಕುಳನ್ನ ಕೊಡೋದು ನಿಲ್ಲಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ಸದ್ಯಕ್ಕೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಜ್ಞಾನಭಾರತಿ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.